ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. 3 ದಿನ ಟ್ರಿಪ್ ಹೋಗ್ತಾಯಿದ್ದೀವಿ. ನಾನು ಹಾಗೆ ನಮ್ಮ ಅತ್ತೆ, ನನ್ನ ತಂಗಿ 3 ಜನ ಹೋಗ್ತಾಯಿದ್ದೀವಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹಾಗೆ ಇವತ್ತು ಎಲ್ಲ ಕ್ಲೀನ್ ಎಲ್ಲ ಮಾಡಿ ಮನೇಲಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಫಸ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಈ ವಿಡಿಯೋನ ಸ್ವಲ್ಪ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಇದು ಎಲ್ಲ ಹಳೆ ಮೊಬೈಲಲ್ಲಿ ಇದ್ದದ್ದು ವಿಡಿಯೋ ಎಲ್ಲ ಶೇರ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಡಿಟ್ ಮಾಡಿ. ಹಾಗಾಗಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಈಗ ಫಸ್ಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಒರೆಸ್ಕೊಂಬಿಡೋಣ. ಹೀಗೆ ಯಾರು ಮನೇಲಿ ಹತ್ರ ಇರಲಿಲ್ಲ, ಎಲ್ಲ ಆ ಮನೆ ಹತ್ರ ಇದ್ದರು. ಅಮ್ಮ ಎಲ್ಲ ಹೊಲ್ದ ಹತ್ರ ಹೋಗಿದ್ರು ಹಸುಗಳು ಮೇಯ್ಸೋದಕ್ಕೆ ಅಂದ್ಬಿಟ್ಟು. ಹಾಗಾಗಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸ್ವಲ್ಪ ಧೂಳಿತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊತಾ ಇದ್ದೀನಿ. ಹಾಗೆ ರೂಮೆಲ್ಲ ಕ್ಲೀನ್ ಆದಮೇಲೆ ಹಿಂದೆ ಮನೆ ಇನ್ನೂ ಸ್ವಲ್ಪ ಇತ್ತು, ಅದನ್ನು ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ರೆ ಆಮೇಲೆ ಒರೆಸ್ಕೊಬೋದು ಅಂದ್ಬಿಟ್ಟು ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಈಗ ಬೆಳಗ್ಗೆ ಏನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ, ಒಂದೇ ಸಲ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡೋಣ ಸಂಜೆ ಮೇಲೆ ಅಂದ್ಬಿಟ್ಟು ಸುಮ್ಮನಿದ್ದೆ. ಹಾಗಾಗಿ ಈಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹಾಲು ಕರೆದ್ಮೇಲೆ ಸ್ವಲ್ಪ ಸುಗ್ನಾಳಿ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೆ, ಏನೋ ತೊಗೊಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ಆಮೇಲೆ ಸಂಜೆ ಮೇಲೆ ಹಾಲು ಕರೆದಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಹಿಂದೆ ಮನೆಯೆಲ್ಲ ಕ್ಲೀನ್ ಆಗಿತ್ತು. ಹಾಗೆ ಸ್ವಲ್ಪ ಮುಂದೆ ಮನೆಯೂ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಕಾಳೆಲ್ಲ ಬಿಸಿಲಿಗೆ ಹಾಕಿದೆ, ಅದನ್ನೆಲ್ಲ ಎತ್ತಿಟ್ಟು ಈಗ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆದಿಡ್ತಾಯಿದ್ದೀನಿ. ಹಾಗೆ ಗ್ಯಾಸು ಕೂಡ ಕ್ಲೀನ್ ಮಾಡಿರಲಿಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಮೇಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ಲ್ಯಾಬ್ನೆಲ್ಲ ಕೆಳಗಡೆ ಈಗ ನೀಟಾಗಿ ಒರೆಸ್ಕೊಬೋದು ಕಸ ಗುಡಿಸ್ಕೊಂಡು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಡುಗೆ ಮನೆ ಹಾಗೂ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ಹಾಲೆಲ್ಲ ಬೇಗನೆ ಸ್ವಲ್ಪ ಕ್ಲೀನ್ ಮಾಡ್ಕೊಬೋದು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸಾಗಿತ್ತು. ಹಾಗೆ ಮನೆಯೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ತುಂಬಾ ಹಿಂದಿನ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು, ಯಾರು ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು ಅಂದ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ, ಮನೆ ಹತ್ರ ಸ್ವಲ್ಪ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಮನೆಗಳನ್ನ ಎಲ್ಲ 2 ಸಲಿನೇ ಒರೆಸ್ತೀನಿ, ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಹಾಗೆ ಅಡುಗೆ ಮನೆಯೆಲ್ಲ ರೂಮೆಲ್ಲ ಕ್ಲೀನ್ ಆಗಿತ್ತು. ಹಾಗೆ ಹಾಲು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಬಟ್ಟೆ ಹೊಲಿಯೋದು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಹೊಲಿತಾ ಇದ್ದೆ ಬೆಳಗ್ಗೆ ಎಲ್ಲ. ಒಂದು ಕಡೆ ಎಲ್ಲ ಒರೆಸ್ಕೊಂಡು ಇನ್ನೊಂದು ಕಡೆನೂ ಕೂಡ ಒರೆಸ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟು ಮುಂದೆ ಎಲ್ಲ ಕ್ಲೀನ್ ಆಗಿತ್ತು. ಹಾಗಾಗಿ ಹಿಂದೆ ಮನೆಯೂ ಸ್ವಲ್ಪ ಕ್ಲೀನ್ ಒರೆಸ್ಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಒರೆಸ್ತಾ ಇದ್ದೀನಿ. ಇವಾಗ ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಸ್ವಲ್ಪ ಹಾಗೆ ಇತ್ತು, ಅದನ್ನೆಲ್ಲ ಗುಡಿಸಿದೆ. ಬಟ್ ನೀಟಾಗೆಲ್ಲ ಒರೆಸಿರಲಿಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇನ್ನು ಹೋಗಿದ್ದು ಬರೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಧೂಳಾಗಿರುತ್ತೆ. ಜಾಸ್ತಿ ರೂಮ್ಗೆ ಯಾರು ಬರೋಲ್ಲ ಜಾಸ್ತಿ. ಈಗ ರೂಮೆಲ್ಲ ಒರೆಸಿದ್ಮೇಲೆ
ಈಚೆ ಹಿಂದೆ ಜಾಗ ಇತ್ತು, ಹಾಗಾಗಿ ಅದನ್ನು ಕೂಡ ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಒರೆಸ್ಬಿಟ್ಟು ಆ ಮನೆ ಹತ್ರ ಹೋಗಬೇಕು. ಹಸುಗಳಿಗೆಲ್ಲ ನೀರು ಮಾಡಬೇಕಾಗಿತ್ತು, ಹಾಗಾಗಿ ಅಮ್ಮ ಹೊಲ್ದ ಹತ್ರ ಹೋಗಿದ್ದಾರೆ ಹಸ ಹಿಡ್ಕೊಂಬರೋದಕ್ಕೆ ಅಂದ್ಬಿಟ್ಟು. ಹಾಗಾಗಿ ಎಷ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇವಾಗ ಆ ಮನೆ ಹತ್ರ ಹೋಗ್ತಾಯಿದ್ದೀನಿ. ಹಾಗೆ ಹಾಲು ಕರಿಯೋದಕ್ಕೆ ಅಂದ್ಬಿಟ್ಟು ಟಿಫನ್ ಬಾಕ್ಸ್ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡೋಗೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದ ಟಿಫನ್ ಬಾಕ್ಸ್ ಎಲ್ಲ ತೊಗೊಂಡು ಹೊರಡ್ತಾಯಿದ್ದೀನಿ ಆ ಮನೆ ಹತ್ರಕ್ಕೆ. ತುಂಬಾ ಕೆಲಸ ಎಲ್ಲ ಮುಗಿಸಿ ಬೇಗ ಹೊರಡ್ತಾಯಿದ್ದೀನಿ ಆ ಮನೆ ಹತ್ರಕ್ಕೆ. ಈಗ ಆಲ್ಮೋಸ್ಟ್ ನಮ್ಮ ಮನೆಯವರು ಕೂಡ ನೀರೆಲ್ಲ ಮಡಗಿದ್ರು. ಮಳೆ ಬೇರೆ ಬರ್ತಾಯಿತ್ತು ಅವತ್ತು. ಅವರು ಕೂಡ ನೆನ್ಕೊಂಡೆ ಹಿಡ್ಕೊಂಬಂದರು ಅಮ್ಮ ಆಗೋ ಎಲ್ಲ. ಹಾಗೆ ಹಾಲು ಕರಿಯೋದು ಕೂಡ ಟೈಮ್ ಆಗಿತ್ತು, ಬೇಗನೆ ಹಾಲೆಲ್ಲ ಕರಿತಾಯಿದ್ರು ನಮ್ಮ ಮನೆಯವರು. ನಾನೇನು ಅವತ್ತು ಹಾಲು ಕರಿಯೋದಕ್ಕೆ ಹೋಗಿರಲಿಲ್ಲ. ಈಗೆಲ್ಲ ಕಡಿಮೆನೇ ಅಲ್ವಾ ಹಾಲು ಕೊಡೋದು, ಹಾಗಾಗಿ ಅವರೇ ಕರ್ಕೊತಾರೆ. ಒಂದ್ರಲ್ಲಿ ಮಾತ್ರ ನಾನು ಅಮ್ಮ ಎಲ್ಲ ಕರ್ಕೊತೀವಿ. ಹಾಗಾಗಿ ಎಲ್ಲ ಹಾಲು ಕರೆದಾದ್ಮೇಲೆ ರಾಮನಗರದ ಹತ್ರ ಏನು ಹೋಗಲಿಲ್ಲ ನಾವು. ಇಲ್ಲೇ ಸುಗ್ನಳ್ಳಿ ಪಕ್ಕನೇ ಒಂದು ಸಿಟಿ ಥರ ಇದೆ, ಅಲ್ಲಿಗೋಗಿ ಸ್ವಲ್ಪ ಬಟ್ಟೆ ತೊಗೊಬೇಕಾಗಿತ್ತು. ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಆ ಶಾಪಿಗೆ ಬಂದಿದ್ದು. ತುಂಬಾ ಚೆನ್ನಾಗಿದ್ದು ಸೀರೆ ಕಲೆಕ್ಷನ್ಸ್ಗಳು ಅಷ್ಟೇ, ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದ್ದು. ಹಾಗಾಗಿ ನನಗೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬೇರೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಡ್ರೆಸ್ಗಳು ಕೂಡ ತುಂಬಾ ಕಲೆಕ್ಷನ್ಸ್ಗಳಿದ್ದು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈಗ ನನಗೇನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಒಂದು ಡ್ರೆಸ್ ಇತ್ತು, ಅದಕ್ಕೆ ಪ್ಯಾಂಟ್ ಇರಲಿಲ್ಲ, ಹಾಗಾಗಿ ಅದನ್ನು ಪ್ಯಾಂಟ್ ಕೂಡ ತೊಗೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲೆಕ್ಷನ್ಸ್ಗಳು. ಹಾಗೆ ಅಷ್ಟೊಂದು ಮನೆಗೂ ಬಂದು ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ, ನಾಳೆ ಬೇಗನೆ ಮಧ್ಯಾಹ್ನ ಮೇಲೆ ಹೊರಡಬೇಕು ಅಂದ್ಕೊಂಡು ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಹೊರಡೋಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಂಜೆನೇ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅತ್ತೇನು ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದೆ ಲಾಗ್ ಕೂಡ ತುಂಬಾ ಚೆನ್ನಾಗಿದೆ, ಅದನ್ನು ನೋಡಿ ಎಂಜಾಯ್ ಮಾಡಿ. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು.